ಇನ್ನು ನಿರಂತರ ಹೋರಾಟದ ಫಲವಾಗಿ ಕಬ್ಬು ಬೆಳೆಗೆ ಸಿಎಂ ಬೆಲೆ ಘೋಷಣೆ ಮಾಡಿದ್ದಾರೆ. ರಾಜ್ಯಾದ್ಯಂತ ರೈತರು ಸಂಭ್ರಮಿಸಿದ್ರು. ಆದರೆ ಆ ಜಿಲ್ಲೆಯ ರೈತರು ಮಾತ್ರ ಸಿಎಂ ಆದೇಶಕ್ಕೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಇತ್ತ ಸಚಿವರ ನೇತೃತ್ವದಲ್ಲೂ ಕೂಡ ಸಂಧಾನ ಸಭೆ ನಡೆಯಿತು, ಅದು ಕೂಡ ವಿಫಲವಾಯಿತು. ಇವತ್ತು ಹೋರಾಟದ ಕಿಚ್ಚು ಮತ್ತೆ ತಾರಕಕ್ಕೇರುವಂತ ನಿರೀಕ್ಷೆ ಇದೆ. ಅನ್ನದಾತರ ಹೋರಾಟದ ಕಿಚ್ಚು ತಣ್ಣಗಾಗ್ತಾ ಇಲ್ಲ. ಸಚಿವರ ಜೊತೆಗಿನ ಸಂಧಾನ ಸಭೆ ವಿಫಲವಾಯಿತು. ಇದರಿಂದ ಸಿಡಿದೆದ್ದ ರೈತರು ಮಧ್ಯರಾತ್ರಿಯಾದ್ರೂ ರಸ್ತೆಯಲ್ಲೇ ಧರಣಿ ಮಾಡ್ತಿದ್ದಾರೆ. ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ಬೇಕೇ ಬೇಕು, ಮುಧೋಳ ರೈತರ ಪಟ್ಟು. ಸಚಿವರ ಜೊತೆಗಿನ ಸಂಧಾನ ಸಭೆ ವಿಫಲ, ಹೋರಾಟ ಮುಂದುವರಿಕೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ಕೊಡಲೇಬೇಕು ಅಂತ ಬೆಳಗಾವಿ ಕಬ್ಬು ಬೆಳೆಗಾರರು ದೊಡ್ಡ ಹೋರಾಟವನ್ನೇ ನಡೆಸಿದ್ರು. ಎಚ್ಚೆತ್ತ ಸರ್ಕಾರ ಟನ್ಗೆ 3,300 ರೂಪಾಯಿ ನಿಗದಿಗೊಳಿಸಿತ್ತು. ಆದ್ರೆ ಇದೇ ಆದೇಶವನ್ನ ಬಾಗಲಕೋಟೆ ರೈತರು ಒಪ್ಪದೆ ಮುಧೋಳದಲ್ಲಿ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ರು. ಕಬ್ಬು ಬೆಳೆಗಾರರ ಹೋರಾಟ ಹೆಚ್ಚಾಗ್ತಾ ಇದ್ದಂತೆ ಎಚ್ಚೆತ್ತ ಬಾಗಲಕೋಟೆ ಡಿಸಿ ಕಚೇರಿಯಲ್ಲಿ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ನಡೆಸಲಾಯಿತು. ಸರ್ಕಾರದ ಆದೇಶಕ್ಕೆ ಬದ್ಧ ಅಂತ ಕಾರ್ಖಾನೆ ಮಾಲೀಕರು ತಿಳಿಸಿದ್ರು. ಆದ್ರೆ ಇದಕ್ಕೆ ರೈತರು ಒಪ್ಪಲಿಲ್ಲ. ಮತ್ತೆ ಹೋರಾಟದ ಕಹಳೆ ಮೊಳಗಿಸಿದ್ರು. ಕೂಡಲೇ ಮುಧೋಳ ಐಬಿಯಲ್ಲಿ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರೈತರು ಹಾಗೂ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ನಡೆಸಿದ್ರು. ಸಿಎಂ ಘೋಷಿಸಿದ ಬೆಲೆ ಒಪ್ಪಿಕೊಳ್ಳಿ ಅಂತ ರೈತರನ್ನ ಮನವೊಲಿಸಿದ್ರು. ಆದ್ರೆ ರೈತರು ಟನ್ ಕಬ್ಬಿಗೆ 3,500 ರೂಪಾಯಿ ಬೇಕೇ ಬೇಕು ಹಾಗೂ ಹೆಚ್ಚುವರಿ 500 ರೂಪಾಯಿಗೆ ಪಟ್ಟು ಹಿಡಿದಿದ್ರು. ಇದರಿಂದ ಸಂಧಾನ ಸಭೆ ವಿಫಲವಾಯಿತು. ಅಲ್ಲಿ ಮಾತುಕತೆ ನಡೆಯುವಂತ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನು ಮೊನ್ನೆ ಮುಖ್ಯಮಂತ್ರಿ ಅವರು ಹೇಳಿದಂತ ನೆಪನ ಹೇಳಾಕತ್ತಿರ ಹೊರತು ಬಾಕಿ ವಿಷಯದ ಬಗ್ಗೆ ಈ ವರ್ಷದ ಡೇಟ್ನ ಬಗ್ಗೆ ಏನು ಚರ್ಚೆ ಆಗಲಿಲ್ಲ. ರೈತರು ಬಹಳ ಸೀರಿಯಸ್ ಆಗಿ ಅಲ್ಲಿ ಚರ್ಚೆ ಮಾಡ್ತಾ ನಾವು ಹೇಳಿ ಬಂದೀವಿ ಸರ್ಕಾರಕ್ಕೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ನೀವು ಕಾರ್ಖಾನೆ ಪರ ಕೆಲಸ ಮಾಡ್ತೀರಿ ಹೊರತು ರೈತರ ಪರ ಕೆಲಸ ಮಾಡಿಲ್ಲ, ನಾವು ಹೋರಾಟನ ಮಾಡ್ತೀವಿ ಅಂತೇಳಿ ಹೊರಗಡೆ ಬಂದಿವಿ. ಸಂಧಾನ ಸಭೆ ವಿಫಲವಾಗ್ತಾ ಇದ್ದಂತೆ ರೈತರು ಮತ್ತಷ್ಟು ರೊಚ್ಚಿಗೆದ್ದಿದ್ದಾರೆ. ಹೋರಾಟವನ್ನ ತೀವ್ರಗೊಳಿಸುವುದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಇವತ್ತು ಮುಧೋಳ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಕ್ಕೆ ಕರೆ ನೀಡಿದ್ದಾರೆ. ಒಮ್ಮತಕ್ಕೆ ಬಾರದ ಹಿನ್ನೆಲೆ ಸಭೆ ಧಿಕ್ಕರಿಸಿ ರೈತರ ಪ್ರತಿಭಟನೆ. ಹಾವೇರಿ ಜಿಲ್ಲೆಯಲ್ಲೂ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಧಗಧಗಿಸ್ತಾ ಇದೆ. ಸರ್ಕಾರ ಆದೇಶ ಮಾಡಿದ್ರೂ ಬೆಲೆ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ರೈತರು ಪ್ರತಿಭಟನೆ ನಡೆಸಿದ್ರು. ಎಚ್ಚೆತ್ತ ಡಿಸಿ, ಕಾರ್ಖಾನೆ ಮಾಲೀಕರು ರೈತರ ಜೊತೆ ಸಭೆ ನಡೆಸಿದ್ರು. ಒಮ್ಮತಕ್ಕೆ ಬಾರದ ಹಿನ್ನೆಲೆಯಲ್ಲಿ ಸಭೆ ಧಿಕ್ಕರಿಸಿದ ರೈತರು ಡಿಸಿ ಕಚೇರಿ ಬಳಿನೇ ಪ್ರತಿಭಟನೆ ನಡೆಸಿದ್ರು. ಇವತ್ತು ಹೋರಾಟವನ್ನ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ತಮ್ಮ ರಿಕವರಿ ಹಳೇವು ಏನದಾವಲ್ಲ ಅವನ್ನ ತೋರ್ಸಕತ್ರ ಹಳೆ FRPನ ಹಿಡ್ಕೊಂಡು ಬಂದಿದ್ರು ಅವ್ರು ಲಿಸ್ಟ್. ಈ ಹೊಸದವ್ರು ಅಂತೇಳಿ ಲಿಸ್ಟೇ ಇಲ್ಲದು. ಮಾನ್ಯ ಜಿಲ್ಲಾಧಿಕಾರಿಗಳು ಹೊಸದು ಹಿಂಗೈತಿ, ಈ ಟೈಪ್ ಕೊಡ್ಬೇಕು ನೀವು, ಈ ಟೈಪ್ ಹಿಂಗೆ ರಿಕಾರ್ಡ್ ಅದಾವೆ ನೋಡ್ರಿ ಅಂತ ತೋರಿಸಿದ್ರೆ ಅದಕ್ಕೆ ಅವ್ರು ಒಪ್ಪಲಿಲ್ಲ. ಸ್ಟ್ರೈಕ್ ಕರೆದವಿ. ಯಾವ ರೀತಿ ಇರ್ತೈತಿ ಹೋರಾಟ? ಉಗ್ರವಾದ ಪ್ರತಿಭಟನೆ ಇರ್ತದೆ ನಮ್ಮದು. ನಮ್ಮ ಹೋರಾಟ ನಿರಂತರ ಇರ್ತೈತಿ. ಹಗಲು ರಾತ್ರಿ ಕೂಡ ಹೋರಾಟ ಮಾಡ್ತೀವಿ. ನಮ್ಮ ಮನವಿ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಈ ಬೆಳಗಾವದಲ್ಲಿ ಗುರ್ಲಾಪುರದಲ್ಲಿ ಏನು ಹೋರಾಟ ಮಾಡಿದ್ರಲ್ಲ ಅದೇ ಟೈಪ್ ಹೋರಾಟ ಮಾಡ್ತೀವಿ. ದರ ಕುಸಿತ, ಮೆಕ್ಕೆಜೋಳ ಬೆಳೆಗಾರರ ಆಕ್ರೋಶ. ಧಾರವಾಡ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿನ ಬೆಳೆ ನೀರು ಪಾಲಾಗಿತ್ತು. ಅಂಥದ್ರಲ್ಲಿ ರೈತರು ಮೆಕ್ಕೆಜೋಳ ಬೆಳೆಯನ್ನ ರಕ್ಷಿಸಿಕೊಂಡಿದ್ರು. ಆದ್ರೀಗ ಮೆಕ್ಕೆಜೋಳದ ದರ ಕುಸಿತ ಕಂಡಿದೆ. ದಲ್ಲಾಳಿಗಳು ಬಾಯಿಗೆ ಬಂದ ದರಕ್ಕೆ ಕೇಳ್ತಾರೆ. ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಕಂಗಾಲಾಗಿದ್ದಾರೆ. ಮಳೆಯಿಂದ ಭಾಳ ನುಕ್ಸಾನ ಆಗ್ತಾ ಇದೆ ಮತ್ತು ಖರೀದಿ ಆಗ್ತಾ ಇಲ್ಲ. ಮತ್ತು ಖರೀದಿಗೆ ಓಪನ್ ಮಾಡಬೇಕು. ನೀವು ನಮಗೆ ಖರೀದಿ ಮಾಡ್ಕೊಳ್ಬೇಕು. ಈಗ ಮಾರ್ಕೆಟ್ನಾಗ ಇಲ್ಲಿ ರೇಟ್ ಇಲ್ಲ, ಮಾರ್ಕೆಟ್ನಾಗೂ ರೇಟ್ ಇಲ್ಲ ಸರ್. ಮಾರ್ಕೆಟ್ನಾಗೂ ಕೇಳೋರು ಇಲ್ಲ. ಈಗ ಇದಕ್ಕೆ ನಾವು ಹಾಕ್ಸಿದ್ವಿ ಅಂದ್ರೆ ಒಂದು ಸ್ವಲ್ಪ ಇದಾಗುತ್ತೆ, ಮೈ ಮೇಲೆ ಆಗತೈತಿ. ಅದ್ರ ಸಂಬಂಧ ನೀವು ದೊಡ್ಡ ಖರೀದಿ ಕೇಂದ್ರವನ್ನು ಚಾಲೂ ಮಾಡ್ಬೇಕಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ದೇಶಕ್ಕೆ ಅನ್ನ ನೀಡ್ತಾ ಇರುವ ರೈತರು ಸೂಕ್ತ ಬೆಲೆಗಾಗಿ ರಸ್ತೆಗೆ ಇಳಿದು ಹೋರಾಟ ಮಾಡ್ತಾ ಇರೋದು ದುರಂತವೇ ಸರಿ. ಇನ್ನಾದ್ರೂ ಸರ್ಕಾರ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸುತ್ತೆ ಕಾದು ನೋಡಬೇಕಿದೆ. ಬಾಗಲಕೋಟೆಯಿಂದ ರವಿ ಮೂಕಿ, ಹಾವೇರಿಯಿಂದ ಅಣ್ಣಪ್ಪ ಬಾರ್ಕಿ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.